ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಕರ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 22/6/2026 ಸೋಮವಾರ, ಅಷ್ಟಮಿ ತಿಥಿ, ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ವ್ಯತಿಪಾತ ಯೋಗ ಹಾಗೂ ವರ್ಯಾನ್ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಅಷ್ಟಮಿ ತಿಥಿಯ ಆತ್ಮಬಲ, ನವಮಿ ತಿಥಿಯ ಧರ್ಮಶಕ್ತಿ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ, ಹಸ್ತ ನಕ್ಷತ್ರದ ಕಾರ್ಯನೈಪುಣ್ಯತೆ, ವ್ಯತಿಪಾತ ಯೋಗದ ಎಚ್ಚರಿಕೆ ಹಾಗೂ ವರ್ಯಾನ್ ಯೋಗದ ಗೌರವ ಮತ್ತು ಮಾನ್ಯತೆ ನಿಮ್ಮ ಈ ದಿನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತವೆ. ಇಂದು ಪರಿಶ್ರಮ, ಶಿಸ್ತು ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಗಮನಾರ್ಹ ಪ್ರಗತಿ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮಕರ ರಾಷ್ಟ್ರಾಧಿಪತಿಯಾದಂಥ ಶನಿ ಅನುಗ್ರಹದಿಂದ ಇಂದು ಜವಾಬ್ದಾರಿ, ಸಹನೆ ಮತ್ತು ಯೋಜನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಉಂಟಾಗ್ತದೆ. ಹಿರಿಯರ ಸಹಕಾರ ಮತ್ತು ಮಾರ್ಗದರ್ಶನ ಹೆಚ್ಚಾಗ್ತದೆ. ದೀರ್ಘಕಾಲೀನ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ಆದರೆ ವ್ಯತಿಪಾತ ಯೋಗದಿಂದ ಕೆಲವು ಕಾರ್ಯಗಳಲ್ಲಿ ಅನಿರೀಕ್ಷಿತ ವಿಳಂಬ ಉಂಟಾಗುವ ಸಾಧ್ಯತೆ ಇರ್ತದೆ. ಮುಖ್ಯವಾದಂಥ ಸೂಚನೆ ಏನು? ಸಹನೆಯನ್ನು ಕಳೆದುಕೊಳ್ಳದ ಕ್ರಮಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಜಯವನ್ನು ಪಡೆಯಬಹುದು. ಅಷ್ಟಮಿ ತಿಥಿ ಮತ್ತು ನವಮಿ ತಿಥಿಗಳ ಪ್ರಭಾವ ಇರೋದರಿಂದ ಅಷ್ಟಮಿ ತಿಥಿಯಿಂದ ಆತ್ಮಪರಿಶೀಲನೆ, ಸವಾಲುಗಳನ್ನು ಎದುರಿಸುವ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತದೆ. ನವಮಿ ತಿಥಿಯಿಂದ ಧಾರ್ಮಿಕ ಕಾರ್ಯಗಳಿಗೆ ಶುಭ, ಗುರು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು ಉಂಟಾಗ್ತದೆ. ಈ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಕುಟುಂಬದ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಲಭ್ಯವಾಗಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ದಿನ ಜವಾಬ್ದಾರಿ ಮತ್ತು ನಾಯಕತ್ವ ಹೆಚ್ಚಾಗ್ತದೆ. ಸಮಾಜದಲ್ಲಿ ಗೌರವ ಉಂಟಾಗ್ತದೆ. ಹಿರಿಯರ ಸಹಕಾರ ಲಭ್ಯವಾಗ್ತದೆ. ಆದ್ದರಿಂದ ಈ ದಿನ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುವಂಥ ಸಾಧ್ಯತೆ ಇರ್ತದೆ. ದೀರ್ಘಕಾಲೀನ ಯೋಜನೆಗಳಿಗೆ ಉತ್ತಮ ಅಡಿಪಾಯವನ್ನು ಹಾಕುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಸ್ತ ನಕ್ಷತ್ರದ ಪ್ರಭಾವ ಇರುವುದರಿಂದ ಕಾರ್ಯನೈಪುಣ್ಯತೆ ಮತ್ತು ಕೌಶಲ್ಯ ಹೆಚ್ಚಾಗ್ತದೆ. ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಸೂಕ್ಷ್ಮ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಫಲ ದೊರೆಯಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯಲು ಅನುಕೂಲಕರವಾದಂಥ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ದಾಖಲೆ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ತಪ್ಪುಗಳಾಗುವ ಸಾಧ್ಯತೆ ಇರ್ತದೆ. ಪ್ರಯಾಣ ಅಥವಾ ಯೋಜನೆಗಳಲ್ಲಿ ವಿಳಂಬ ಉಂಟಾಗಬಹುದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಯಾವುದೇ ಒಪ್ಪಂದಗಳನ್ನು ಸೂಕ್ತವಾಗಿ ಪರಿಶೀಲನೆಯನ್ನು ಮಾಡಿ. ಹಣಕಾಸಿನ ನಿರ್ಧಾರಗಳಲ್ಲಿ ಆತುರತೆ ಎನ್ನುವಂಥದ್ದು ಬೇಡ. ಸಹೋದ್ಯೋಗಿಗಳೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ವರ್ಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಹೆಚ್ಚಾಗಲಿದೆ. ಸಮಾಜದಲ್ಲಿ ಉತ್ತಮ ಹೆಸರು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಅನುಭವ ಮತ್ತು ಜ್ಞಾನಕ್ಕೆ ಮೌಲ್ಯ ಸಿಗಬಹುದು. ಸಾರ್ವಜನಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಉದ್ಯೋಗದಲ್ಲಿರುವಂಥವರಿಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಸೂಚನೆ ಕಾಣಬಹುದು. ವ್ಯವಹಾರ ಮಾಡುವಂಥವ್ರಿಗೆ, ಬಿಸ್ನೆಸ್ಸಲ್ಲಿರುವಂಥವ್ರಿಗೆ ವ್ಯಾಪಾರದಲ್ಲಿ ಸ್ಥಿರವಾದಂಥ ಲಾಭ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಆದರೆ ಹೊಸ ಪಾಲುಗಾರಿಕೆಯಲ್ಲಿ ಸಿಗ್ನೇಚರನ್ನು ಹಾಕಬೇಕಾದ್ರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾದದ್ದು ನಿಮ್ಮದೇ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಆದಾಯದ ಸುಧಾರಣೆ ಉಂಟಾಗುವಂಥದ್ದು ಕಾಣಿಸ್ತದೆ. ಆದರೆ ಅಪಾಯಕರ ಹೂಡಿಕೆಗಳಲ್ಲಿ ಜಾಗ್ರತೆಯನ್ನು ವಹಿಸಿ ಅಥವಾ ಈ ದಿನ ಹೂಡಿಕೆ ಮಾಡದಲೇ ಇರುವಂಥದ್ದು ಒಳ್ಳೆಯದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗ್ತದೆ. ಹಿರಿಯರ ಆಶೀರ್ವಾದ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಆರೋಗ್ಯದಲ್ಲಿ ಗಮನಿಸಬೇಕಾದಂಥ ವಿಚಾರ, ಮೊಣಕಾಲು ಅಥವಾ ಕೀಲಿನಲ್ಲಿ ನೋವು ಉಂಟಾಗುವಂಥದ್ದು, ಆಯಾಸ ಉಂಟಾಗುವಂಥದ್ದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು ಕಾಣ್ತೀರಿ. ಈ ದಿನ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವಂಥವ್ರಿಗೆ ಉತ್ತಮ ಫಲ ಲಭ್ಯವಾಗ್ತದೆ.
ಪರಿಹಾರಕ್ಕಾಗಿ ಈ ದಿನ ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಕಡಲೆಕಾಳನ್ನು ದಾನ ಮಾಡಿ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನ ವರ್ಯಾನ್ ಯೋಗವು ಗೌರವ, ಸಾಧನೆ ಮತ್ತು ಮಾನ್ಯತೆಯನ್ನು ಹೆಚ್ಚಿಸುತ್ತದೆ. ವ್ಯತಿಪಾತ ಯೋಗದ ಕಾರಣ ಎಚ್ಚರಿಕೆ ಮತ್ತು ತಾಳ್ಮೆ ಅತ್ಯಗತ್ಯ. ಅದರ ಜೊತೆ ಶನಿಯ ಅನುಗ್ರಹದಿಂದ ಕ್ರಮಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಇಂದು ಮಕರ ರಾಶಿಯವರಿಗೆ ಯಶಸ್ಸು, ಆರ್ಥಿಕ ಸ್ಥಿರತೆ ಮತ್ತು ಉತ್ತಮ ಹೆಸರು ದೊರೆಯಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.